ಕೇಸರ್ ವೆರೈಟಿ ಅಂತ ಒಳ್ಳೆ ಸೊಸಿ ಕೊಟ್ಟಿದ್ದಾರೆ. 0 ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಇದ್ರ ನಾವು ಒಂದು 5,000 ಪ್ಲಾಂಟಿಂಗ್ ಮಾಡಿದ್ವಿ. 5,000ದಲ್ಲಿ 1 ಟನ್ ಹೂವು ಬರ್ತಾ ಇದೆ. ಇವತ್ತು 5 ಡೇಸ್ಗೆ 6 ಡೇಸ್ಗೆ ಒಂದ್ಸರಿ ಕಟ್ ಮಾಡ್ತಾ ಇದ್ದೀವಿ. ಒಂದು 20,000 ಒಳಗಡೆ ಖರ್ಚು ಮಾಡಿದ್ದೀನಿ. ಫಸ್ಟ್ ಕ್ರಾಫೇ ನನಗೆ 1 ಟನ್ ಹೂವು ಬಂತು. ಅವಾಗ 50 ರೂಪಾಯಿ ರೇಟ್ ಇತ್ತು. ನನಗೆ ಅವತ್ತೇ 50,000 ಆಯ್ತು. ಇವಾಗ ಒಂಚೂರು ರೇಟ್ ಡೌನ್ ಆಗಿದೆ. ವೀಕ್ಲಿ 20, 25, 30,000ಕ್ಕೆಲ್ಲ ಮೋಸ ಇಲ್ಲ. 30 ರೂಪಾಯಿ ರೇಟ್ ಆದ್ರೂ ಸಾಕು. 1 ಟನ್ ಹೂವು ಬಂದ್ರೆ ವೀಕ್ಲಿ 30,000 ಆಗುತ್ತೆ. 30,000ದಲ್ಲಿ ನಾನು ಒಂದು 5,000 ಖರ್ಚು ಹೋದ್ರೂ 25,000 ಉಳಿಯುತ್ತೆ. ಮಂತ್ಲಿ 1 ಲಕ್ಷ ಆಯ್ತು. ಸ್ಟಾರ್ ಚೆನ್ನಾಗಿದ್ದು 50-60 ರೂಪಾಯಿ ಹೋದಾಗ 2 ಲಕ್ಷ 3 ಲಕ್ಷ ಅರ್ನಿಂಗ್ ಮಾಡಬಹುದು. 45 ಡೇಸ್ಗೆ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. 2 ಲೈನ್ ಮಾಡಿದೀವಿ. ಮಲ್ಚಿಂಗ್ ಪೇಪರ್ ಹಾಕಿಲ್ಲ, ಮಾಮೂಲಿ ಪೇಪರ್ ಡ್ರಿಪ್ ಹಾಕಿದೀವಿ. ನಮ್ದು ಹಳೇದೇ ಪೇಪರ್ ಡ್ರಿಪ್ ಇತ್ತು. ಇದಕ್ಕೆಲ್ಲ ಏನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೊಸಿಗೆ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. 2 ಮೂಟೆ ಲಾಗೋಡ್ ಹಾಕಿದ್ವಿ. ಒಂದು ಸಾಲ್ ಮಾಡಕ್ಕೆ ಒಂದು 2,000 ರೂಪಾಯಿ ಅಮೌಂಟ್ ಕೊಟ್ಟಿದ್ವಿ. 1,000 ರೂಪಾಯಿ ಮಾತ್ರ ಔಷಧಿ ಸ್ಪ್ರೇ ಮಾಡಿದ್ವಿ. ನಮಗೂ ಈ ತರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಮ್ಗೆ ಈ ತರ ಬರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವೆದರ್ ಕೋಲ್ಡ್, ಆಗ್ಲೂ ಕಡಿಮೆ, ರಾತ್ರಿ ಜಾಸ್ತಿ. ಬೆಳಗ್ಗೆ ಕಡಿಮೆ ಇದ್ದಾಗ ಡೆವಲಪ್ಮೆಂಟ್ ಆಗಲ್ಲ. ಅದರಿಂದ ನಾವು ಡಬಲ್ ಲೈನ್ ಮಾಡಿದ್ವಿ. ಒಂದು 16,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಫಸ್ಟ್ ಕ್ರಾಪ್ ಅಲ್ಲೇ ಬಂದ್ಬಿಟ್ಟಿದೆ. ಈಗಿನ ಬಜಾರ್ಗೆ ಈಗಿನ ರೇಟ್ಗೆ ಒಂದು 2 ಲಕ್ಷ ಬರ್ಬೋದು. ಈ ಸೀಸನ್ಗೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ರೆ ಗುಡ್ ಟೈಮ್ ಅಂತ ಹೇಳ್ಬೋದು. ಇವಾಗ ಫ್ಲವರ್ ಕಟಿಂಗ್ ಮಾಡಕ್ಕೆ ಎಲ್ಲರೂ ಎಲ್ಲೋ ಮಾಡ್ಬೇಕು ಅಂತಾರೆ. ಆರೆಂಜ್ ಮಾಡೋದು ಕಡಿಮೆ. ಮಳೆ ಬಿದ್ರು ಇವು ಅಷ್ಟು ಬೇಗ ಡ್ಯಾಮೇಜ್ ಆಗಲ್ಲ. ಯೆಲ್ಲೋ ಕಲರ್ ಇದೆಯಲ್ಲ ಅದು ಬೇಗ ಡ್ಯಾಮೇಜ್ ಆಗುತ್ತದೆ. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ. ರೆಡ್ ಇಳುವರಿ ಪ್ರೊಡಕ್ಷನ್ ಜಾಸ್ತಿ ಇದೆ. ಈಲ್ಡ್ ಚೆನ್ನಾಗಿ ಬರ್ತದೆ. ಇದು ಯಾವುದೇ ರೀತಿ ರೋಗ ಬಂದಿಲ್ಲ. ನಾವು ಹೂವು ಕಟ್ ಮಾಡ್ದಂಗೆಲ್ಲ ಹೊಸದಾಗಿ ಬ್ರಾಂಚಸ್ ಎಲ್ಲ ಓಪನ್ ಆಗ್ತಾ ಇದೆ. ಇಲ್ಲಿ ಏನಂದ್ರೆ ನಾವೇ ಓನರ್ ಆಗಿರ್ತೀವಿ. ನಮ್ಗೆ ಯಾರು ಓನರ್ಸ್ ಇರಲ್ಲ. ಇಲ್ಲಿ ಏನೇ ಮಾಡ್ಬೇಕಾದ್ರೂ ನಮ್ದು ಓನ್ ಡಿಸಿಷನ್ ಇಂದ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು.